ಆಗಿದ್ರಿ, ಈಗ ನಿರ್ದೇಶನ ಮಾಡ್ತಾ ಇದ್ದೀರಾ. ಸಿನಿಮಾಲ್ ಏನಿರುತ್ತೆ ಅಂತ ತುಂಬಾ ಜನ ನನಗೆಲ್ಲರೂ ಕೇಳ್ತಾ ಇದ್ರು. ಬಟ್ ನಾನು ಹೇಳಕ್ ಇಷ್ಟಪಟ್ಟಿರ್ಲಿಲ್ಲ, ಸ್ಕ್ರೀನ್ ಮೇಲೆ ತೋರಿಸ್ಬೇಕು ಅನ್ಕೊಂಡಿದ್ದೆ. ಟೆಕ್ನಿಷಿಯನ್ ಆಗಿ ನನಗೊಂದು ಡ್ರೀಮ್ ಇತ್ತು. ನಾನು ಗಣೇಶ್ ಸರ್ ಜೊತೆ ವರ್ಕ್ ಮಾಡ್ಬೇಕಾದ್ರೆ ಅವರಲ್ಲಿರೋ ಒಂದು ಸ್ಟೈಲು, ಅವರಲ್ಲಿರೋ ಒಂದು ಆ ಫೋರ್ಸು ನಾನು ತುಂಬಾ ಸತಿ ಅಬ್ಸರ್ವ್ ಮಾಡ್ತಾ ಇದ್ದೆ. ಅದನ್ನ ನಾನು ತೋರಿಸ್ಬೇಕು ಸ್ಕ್ರೀನ್ ಮೇಲೆ ಅಂತ ಅನ್ಕೊಂಡೆ. ಬಟ್ ಇದು ಫಸ್ಟ್ ಟೈಮ್ ನಾನು ತೋರಿಸ್ತಾ ಇದ್ದೀನಿ. ಇನ್ನೂ ತುಂಬಾ ಸ್ಟಫ್ ಇದೆ ನಮ್ಮ ಸಿನಿಮಾದಲ್ಲಿ. ನೆಕ್ಸ್ಟ್ ಇಮಿಡಿಯೇಟ್ ಆಗಿ ಇನ್ನೊಂದಷ್ಟು ಸ್ಟಫ್ ನಾವು ರಿಲೀಸ್ ಮಾಡ್ತಾ ಇದ್ದೀವಿ. ಬಟ್ ಇದು ಓಪನಿಂಗು, ಇದೆಲ್ಲ ನಿಮ್ಗೆಲ್ಲ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಮೊದಲನೇದಾಗಿ ಸಿನಿಮಾ ಕತೆ ಅಂತ ಏನಾದರೂ ಹೇಳಬೇಕು ಅಂದ್ರೆ, ಒಂದು ಹೀರೋ ಅವ್ರು ಕನೆಕ್ಟ್ ಆಗಿರೋ ಏನೇನೋ ಒಂದು ಅಂಶ ಇರುತ್ತೆ, ಅದನ್ನೆಲ್ಲ ಅವ್ರು ಯಾವ ತರ ರೀಕಾಲ್ ಮಾಡ್ಕೊಂತಾರೆ ಅನ್ನೋದೇ ಈ ಸಿನಿಮಾದೊಂದು ಕತೆ. ಬಟ್ ಗಣೇಶ್ ಸರ್ನ ಎಷ್ಟು ನಾವು ರೊಮ್ಯಾಂಟಿಕ್ ಹೀರೋ ನೋಡಿದೀವೋ ಅಷ್ಟೇ ರೊಮ್ಯಾಂಟಿಕ್ ಹೀರೋ ಆಗಿ ಅಷ್ಟೇ ಫನ್ ಆಗಿರ್ತಾರೆ. ಬಟ್ ಅವ್ರದೇ ಅಂತ ಒಂದು ಹೊಸ ಸ್ಟೈಲ್ ಇದರಲ್ಲಿ ರಿವೀಲ್ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಗಣೇಶ್ ಸರ್. ಆಮೇಲೆ ನನಗೆ ಟೆಕ್ನಿಷಿಯನ್ ಆಗಿ ಕೆಲಸ ಮಾಡ್ಬೇಕಾದ್ರೆ ನನ್ನಲ್ಲಿರೋ ಒಂದು ಕಲೆ ಗುರುತಿಸಿ ಕೃತಿ ಮೇಡಮು, ವಿಜಯ ಮೇಡಮು, ನಮ್ಮೆಲ್ಲರಿಗೂ ಬಾಸು TG ವಿಶ್ವಪ್ರಸಾದ್ ಸರ್ ಅವರು ನನಗೆ ಈ ತರ ನೀವು ಮಾಡ್ಬೋದು, ನಿಮ್ಮ ಹತ್ರ ಟ್ಯಾಲೆಂಟ್ ಇದೆ ಅಂತ ಗುರುತಿಸಿ ಇಲ್ಲಿವರು ತಗೊಂಡ್ಬಂದಿದ್ದಾರೆ. ವಿಶ್ವ ಸರ್ ಇವತ್ತು ಬಂದಿಲ್ಲ, ನೆಕ್ಸ್ಟ್ ಫಂಕ್ಷನ್ ಇಮಿಡಿಯೇಟ್ ಬರ್ತಾರೆ. ಥ್ಯಾಂಕ್ ಯು ಸೋ ಮಚ್ ವಿಶ್ವ ಸರ್ಗೂ ಎಲ್ಲರಿಗೂ. ಮತ್ತೆ ಮಾಧ್ಯಮ ಎಲ್ಲರಿಗೂ ನಮಸ್ಕಾರ. ಈಗ ನೆಕ್ಸ್ಟ್ ಸೂಪರ್ ಮ್ಯಾನ್ ನಾನೇ ಅಂಡರ್ ಎಸ್ಟಿಮೇಟ್ ಮಾಡ್ಬಿಟ್ಟೆ, ಸಾರಿ ಮ್ಯಾಮ್. Thank you to the entire media and fans for coming here today. Pinaka is about storytelling of Lord Shiva with grand visuals and high VFX, and we are so excited and happy to be showing you the teaser today. Please do support us and go watch the film on October 2nd. Thank you. ಪ್ಲೀಸ್ ಬೇಕು ಹೇಳ್ಬಿಟ್ಟು. ಈ ಫಿಲ್ಮ್ ಮಾಡಬೇಕು ಅಂತ ಫಸ್ಟ್ ಅನ್ಕೊಂಡಿರೋವಾಗ ಫಸ್ಟ್ ಗಣೇಶ್ ಸರ್ ಜೊತೆ ಮಾಡಬೇಕು ಅಂತ me and my brother, both of us went to his house. ಅಲ್ಲಿ ಮಾತಾಡ್ತಾ ಇರುವಾಗ ಸರ್ ಎಕ್ಸ್ಪ್ರೆಸ್ ಪೀಪಲ್ ಮೀಡಿಯಾ ಫ್ಯಾಕ್ಟರಿಯಿಂದ ಅವಾಗ ರಿಲೀಸ್ ಆಗಿರೋ ಕಾರ್ತಿಕೇಯ 2 ಮೂವಿ ಮೇಲೆ he showed the way the movie is being taken and the connectivity what his children had towards that movie. ಅದು ಎಷ್ಟು ಸತಿ ಹಾಕಿದ್ರು ವಿಹಾನ್, then like your daughter, both of them, they used to love it so much. ಅಂಡ್ ನಮ್ಮ ಸಂಸ್ಕಾರ, ನಮ್ಮ ಮೈಥಾಲಜಿ, ಇದನ್ನ ಸಿನಿಮಾ ಮೂಲಕ ಅಷ್ಟು ಚೆನ್ನಾಗಿ ತೋರಿಸಿರೋದನ್ನ ನೋಡಿ ಅವ್ರು ತುಂಬಾ ಖುಷಿ ಪಟ್ರು. ವೈ ನಾಟ್ ವಿ ಮೇಕ್ ಸಮ್ ಕೈಂಡ್ ಆಫ್ ಎ ಮೂವಿ ಇನ್ ಕನ್ನಡ ಲೈಕ್ ದಟ್ ಅಂತ ಅಲ್ಲಿಂದ ಸ್ಟಾರ್ಟ್ ಆಯ್ತು ಈ ಮೂವಿ ಥಾಟ್ ಹೇಗ್ ಮಾಡ್ಬೇಕು ಅನ್ನೋದು. ಸೊ ಇದರಿಂದ ಮಾಡ್ತಾ ಸೊ ದೇರ್ ಇಟ್ ಈಸ್ ಲೈಕ್ ಇಫ್ ಯು ಸಿ ದಟ್ ಲೈಕ್ ಲಾರ್ಡ್ ಕೃಷ್ಣ ಮೇಲೆ ಬಂದಿರೋ ಒಂದು ಚಿಕ್ಕ 2 to 3 minutes talk of it. It has given a lot of depth about like our ಕೃಷ್ಣ ತತ್ವ ಅಂತ ಹೇಳ್ತಿರಲ್ವಾ, ಅಷ್ಟು ಚೆನ್ನಾಗಿ ಹೇಳಿದ್ದಾರೆ ಅದರಲ್ಲಿ. ಅದೇ ರೀತಿಯಿಂದ ನಾವು ನಮ್ಮ ಸಿನಿಮಾದಲ್ಲಿನೂ ಶಿವನ್ ಮೇಲೆ ಅದೇ ಒಂದು ಇದು ಮಾಡಬೇಕು, ತೋರಿಸ್ಬೇಕು ಅಂತ ಈ ಒಂದು ಪ್ರಯತ್ನ ಮಾಡಿದೀವಿ. ಏನ್ ಹೇಳೋದು, ಈಗ ನಮ್ಮ ಡೈರೆಕ್ಟರ್ ನಮ್ಮಿಬ್ರು, ನನಗೂ ಸಾಧಕ್ ಹೋಗಲಿಂಗ್ ಇಬ್ರಿಗೂ ಬುಲ್ಡೆಗೆ ಹೊಡೆಸ್ಬಿಟ್ಟು ಮಲಗಿಸ್ಬಿಟ್ಟು ಸರ್ ಕ್ಲೈಮ್ಯಾಕ್ಸ್ ಅಲ್ಲಿ ಎದ್ದೇಳ್ತೀರಾ ಅಂತ ಹೇಳಿದ್ರು. ನಮ್ಗೆ ಈ ಸೀನಲ್ಲಿ ಇಲ್ಲವೇ ಇಲ್ಲ, ಈ ಪುರಾಣ ಸೀನಲ್ಲಿ ನಾವು ಇಲ್ಲವೇ ಇಲ್ಲ. ಹೋಗಿ 3 ದಿನಕ್ಕೆ ಬುಲ್ಡೆಗೆ ನಮ್ಮಿಬ್ರಿಗೂ ಬುಲ್ಡೆಗೆ ಹೊಡೆಸಿ ಮಲಗಿಸ್ಬಿಟ್ಟು ಸರ್ ನೀವು ಇದಂತ ರಂಗಸ್ಥಳದ ರಂಗನಾಥಸ್ವಾಮಿ ದೇವಸ್ಥಾನದಲ್ಲಿ ಎದ್ದು ಬರ್ತೀರಾ ಸರ್ ಅಂತ ಹೇಳಿದ್ರು ಈ ಡೈರೆಕ್ಟರ್ ನಮ್ಗೆ. ಏನ್ ಡೈರೆಕ್ಟರ್ ಹಿಂಗ ಮಾಡೋದು ನೀವು? ನಾವು ಅಯ್ಯೋ ನಾವಿಲ್ಲಿ ಪುರಾಣದಲ್ಲಿ ಇಲ್ವೇ ಇರಲ್ಲ ಅಂತ ನಾವು ಬಾಧೆ ಪಡ್ತಿದ್ವಿ. ಅದಕ್ಕೋಕಿನ ಬೇಡ ಒಂದು ಲೆಕ್ಕದಾಗ ಅವರೆಲ್ಲ ನೀವು ಜೀಬೂಂಬ ಎಲ್ಲ ಮಾಡಿದಿರಲ್ಲ, ಅದಕ್ಕೆ ನಮ್ಮ ಸಂಬಂಧಿಕರೆಲ್ಲರಿಗೂ ಸ್ವಾಗತ. ಬಹಳ ಖುಷಿ ಆಯ್ತು. ನೀವು ನಂತರ ನಮಗೆ ರೀತಿ ಸಂಬಂಧ ಅಲ್ಲ, ರಕ್ತ ಸಂಬಂಧ. ನೀವು ಯಾಕೆಂದ್ರೆ ಉಳ್ಸೋದು ನೀವೇ, ಅಳಿಸೋದು ನೀವೇ, ಬೆಳೆಸೋದು ನೀವೇ. ಅದಕ್ಕೋಸ್ಕರ ನಮ್ಮ ಸಂಬಂಧಿಕರು ನೀವು.
ದಿನಾಂಕ ನಾನೆಲ್ಲೋ ನಮ್ಮ ಪೀಪಲ್ ಮೀಡಿಯಾ ಫ್ಯಾಕ್ಟ್ರಿ ಈ ಅಮೇರಿಕನ್ ಅಧ್ಯಕ್ಷ ಮಾಡಿದ್ಮೇಲೆ ಈ ನಮ್ದವ್ರು ಪಾಪ ನಮ್ಮ ನೆಂಟರು ಅವರು ಆ್ಯಕ್ಚುಲಿ ಬೆಂಗಳೂರಿಗೆ ನೆಂಟರು ನನ್ನ ಮೇಲೆ ಕೋಪ ಮಾಡ್ಕೊಂಡ್ಬಿಟ್ಟವ್ರೆ, ಸಿನಿಮಾ ಮಾಡೋದು ಬಿಟ್ಬಿಟ್ರಲ್ಲ ಕಾರಣ ಅಂತ ನಾನು ಕರಮಕುತಿ ಅಜ್ಜಿಯವ್ರಿಗೆ ಬಂದಿದ್ಯಾ, ನೀನು ಕನ್ನಡ ಮಾತಾಡಿದ್ಯಾ, ಹೌದಲ್ವಾ, ನನಗೆ ಅದು ಅನುಮಾನ ಆಗ್ಬಿಟ್ಟಿತ್ತು ಇದ್ಯಾಕೆ ಅಂತ. ಆದ್ರೆ ವಿಶ್ವಪ್ರಸಾದ್ ಅವರು ನಿಜವಾಗ್ಲೂ ತುಂಬ ಒಳ್ಳೆ ದೊಡ್ಡ ಪ್ರಾಜೆಕ್ಟ್ನ ಈ ಕನ್ನಡಕ್ಕೆ ತಂದಿದ್ದಾರೆ. ಅದು ಈಗ ನೋಡಿದ್ಮೇಲೆ ಭಾಳ ಖುಷಿ ಆಯಿತು. ಇದು ನಿಲ್ಸೋದು ಬೇಡ, ಹೆಂಗೆ ವಿಶ್ವಪ್ರಸಾದ್ ಅವರು ಮುಂದುವರಿಸ್ಲಿ ಅಂತ ನಾವು ಕೇಳ್ಕೊತೀವಿ. ಯಾಕೆ ಅಂತಂದರೆ ಅವರು ಮೂಲತಃ ತೆಲುಗರಾದರೂ ಅರ್ಧ ನೆಂಟರು ನಮಗೆ ಅಲ್ವಾ, ಗಾಂಧಿ ಬಸವನಗುಡಿ ಅಲ್ವಾ, ಮತ್ತೆ ನೆಂಟರು ಭಾಗ ಕೊಡಬೇಕಲ್ಲ. ಈಗ ವಿಜಯ್ ಅವರು ಇದ್ದಾರೆ, ಇಲ್ಲಿ ಹೆಂಗೆ ಕೆಲಸ ಮಾಡಿದ್ರು ಪಾಪ ನಮ್ಮ ಕೃತಿ ಈ ಸಾಧು ಕುಕ್ಕಿಲ್ಲ ಬಿಡ್ತಿಲ್ಲ ಅಮೆರಿಕದಲ್ಲಿ. ಸುಮ್ಮನೆ ನಂಗೆ ಚಳ್ಳೆ ತಿನ್ಬೇಕು ಅಂತ ಅನ್ಸ್ಬಿಡೋದು ಅಂತ ಅನ್ನೋರಲ್ಲಿ ಪಾಪ ಹುಡುಗಿ ಹುಡುಕಂತ ತಾಮನ್ ಕೊಡೋದು ಏನೇನೋ ತರಲೆ ಮಾಡಿಬಿಡಿತ್ತು ಈ ಸಾಧುವಲ್ಲಿ. ಆ ಮಗು ಬಿಡ್ತಿರ್ಲಿಲ್ಲ ಅಮೆರಿಕದಲ್ಲಿ. ಹಾಗೆ ನಿಜವಾಗ್ಲೂ ಅಲ್ಲಿ ತುಂಬ ಎಲ್ಲ ಇನಿಷಿಯೇಟ್ ತಗೊಂಡು ಓಡಾಡಿದ್ದು ಕೃತಿ ನಮ್ಮ ಆ ಸಿನಿಮಾಗೆ. ಇಲ್ಲಿ ವಿಜಯ್ ಅವರು ಪಾಪ ಅವ್ರ ಜೊತೆಗೆ ಆ್ಯಕ್ಟ್ ಮಾಡಿಬಿಡಿದ್ರೆ ಡ್ಯಾನ್ಸು ಮಾಡಿಸಿದ್ರೆ ನಿಮ್ಗೆ ಮಾಸ್ಟರ್ ಅಲ್ವಾ, ಎಲ್ಲ ಸಲೀಸಾಗಿ ಎಲ್ಲ ಬರಲಿ ಅಂತ. ದಿನಾಂಕ ನಿಜವಾಗ್ಲೂ ನೋಡಿದ್ರೆ ಬೇರೆ ಥರ ಖುಷಿ ಆಯಿತು. ಇನ್ನು ನಾವು ಗಣಪಂದು ಮೆಗಾ ಸ್ಟಾರ್ ಆಯಿತು, ಇನ್ನು ಗೋಲ್ಡನ್ ಸ್ಟಾರ್ ಅಲ್ಲಿ ಕೂತಿದ್ದಾನೆ. ನಿನ್ಗಪ್ಪ ಟೈಟ್ಲಿಂಗ್ ಮುಂದೆ ಅಪ್ಪಂದು ಇವಾಗ ಗೋಲ್ಡನ್ ಮೆಗಾ ಸ್ಟಾರ್, ನೀವು ಗೋಲ್ಡನ್ ಸ್ಟಾರ್ ಇವಾಗ, ಓಕೆನಾ? ಸೂಪರ್. ಗಣೇಶನೇ ಸಾಟಿ, ಗಣೇಶನ ರೆಕಾರ್ಡು ಗಣೇಶನೇ ಮುರಿಬೇಕು. ಮುಂಗಾರು ಮಳೆ ಮುರಿಬೇಕು, ಗಾಳಿಪಟ ಆಗಬೇಕು, ಚೆಲ್ಲಾಟ, ಚಿತ್ತಾರ, ಗಣಪನ ರೆಕಾರ್ಡ್ ಗಣಪನೇ ಮುಗಬೇಕು. ಏಕೆಂದರೆ ಈ ಥರದೊಂದು ಪುರಾಣ, ಜನಪದ, ಇತಿಹಾಸ ಈ ಥರದ ಕಥೆಗಳು ಬಂದರೆ, ಏಕೆಂದರೆ ಜನರ ನಿಮಗೆ ಗೊತ್ತು ಗಣಪನ ಭಾಷೆ ಮತ್ತು ಅದರಲ್ಲಿ ಬರುವಂಥ ಸಂಭಾಷಣೆ ಒಂದು ರೀತಿ ತಲೆದೂಗೊಂಡಿರ್ತವೆ. ಏಕೆಂದರೆ ಸುಲಲಿತವಾಗೇ ಅದು ಮೈಗೂ ಸೇರ್ಕೊಂಡ್ಬಿಟ್ಟಿರ್ತದೆ ಅದು ಗಣಪನಿಗೆ. ನನಗಿಂದು ಪುನೀತ್ ಸರ್ ಸುಮಾರು ಸತಿ ಹೇಳಿದ್ರು, ಯಾವುದೋ ನಾವು ಥರದ್ದು ಬಂದ್ಬಿಟ್ರೆ ಇಲ್ಲ ಇದು ಗಣೇಶ್ಗೆ ಸರಿ, ಈ ಥರದವೆಲ್ಲ ನೀವು ಪದ್ಯ ಗದ್ಯ ಹಳಗನ್ನಡ ಎಲ್ಲ ಗಣೇಶಕ್ಕೆ ಸರಿಯಪ್ಪ, ನಮ್ಗೆ ಇದೆಲ್ಲ ನಾವು ಅಲ್ಲಿದ್ದವ್ರಿ ಅಂತ ಅನ್ನೋರು ಪುನೀತ್ ಸಾರು. ಹಾಗಾಗಿ ಈ ಥರದ ಪುರಾಣ ಪಾತ್ರಗಳಿಗೆ ಈಗ ಶಿಫ್ಟ್ ಆಗಿರೋದಿದೆಯಲ್ಲ ಅದು ಇನ್ನೂ ಒಳ್ಳೆಯದೇ. ಅದು ನಮ್ಗೆ ಆ ಪ್ರಯತ್ನಗಳು, ಆ ಪ್ರಯೋಗಗಳು ಎಲ್ಲನೂ ಬರಬೇಕಿದು. ಈಗ ಇದು ನಮಗೆ ಅವರು ಪ್ಯಾನ್ ಇಂಡಿಯಾ ಅಂತ ಹೇಳಿದ್ದಾರೆ, ಅದು ಗೊತ್ತಿಲ್ಲ ರೋಗ ಅದು ಒಳ್ಳೇದು ಏನೋ. ನಮಗೆ ಅಂತ ಒಂದು 2-3 ಒಳ್ಳೇದು ಅವಕಾಶ ಬಂದಿದೆ. ಮಿಕ್ಕಿದ್ದು ಈಗ ನಾವು ತೆಲುಗಮ್ಮ ಪೆದ್ದಮ್ಮ ತೆಲಂಗಾಣಮ್ಮಗೆ ನಾವು ಕೇಳಬೇಕು, ಅಮ್ಮ ತೆಲುಗಮ್ಮ ಪೆದ್ದಮ್ಮ ತೆಲಂಗಾಣಮ್ಮ ಮಾ ಕನ್ನಡ ಸಿನಿಮಾಗಳು ಅಕ್ಕಳ ಆಡಂಡಮ್ಮ ಅಂತ ನಾವೀಗ ಕೇಳ್ಬೇಕು ಇವಾಗ. ಯಾಕಂದ್ರೆ ಇಲ್ಲಿ ತೆಲುಗು ಸಿನಿಮಾ ಅದ್ದೂರಿ ತಾಬಿಡಿ ತರ್ಬೋದು ದುಮ್ಮೆ ಲೇಪಿಸ್ತಾರೆ ಈ ಕಡೆ. ತಾಬಿಡಿ ತೋಬಿಡಿ ಫುಲ್ ದುಮ್ಮು ಲೇಪಿಸ್ತಾರೆ ಈ ಕಡೆ. ಈಗ ನಾವಲ್ಲಿ ತೆಲುಗಮ್ಮಗೆ ಪೆದ್ದಮ್ಮಗೆ ನಾವು ಕೇಳಬೇಕು. ನಮ್ಮ ಗಣೇಶ್ ಗೋಲ್ಡನ್ ಮೆಗಾಸ್ಟಾರ್ದಲ್ಲಿ అందరిని చూడాలమ్మ పెద్దమ్మ తెలంగాణమ్మ ಅಂತ ನಾವೀಗ ಹೇಳಿ ಅಂದ್ರಕ್ಕ ಬುದ್ಧಿ ಈಯಂಡಮ್ಮ ತೆಲುಗಮ್ಮ ಅಂತ ನಾವೀಗ ಕೇಳ್ಬೇಕು. ಎಲ್ಲರೂ ನೋಡ್ಬೇಕು ನಮ್ಮ ಸಿನಿಮಾಗೆ. ನಾವು ತುಂಬಾ ವಿಶಾಲ ಹೃದಯದವರು, ತುಂಬಾ ಜಾಗ ಕೊಟ್ಬಿಟ್ಟಿದ್ದೀವಿ ನಾವು ತೆಲುಗರಿಗೆ, ತಮಿಳರಿಗೆ, ಈಗ ಮಲಯಾಳದವರು ಬಂದು ಆಕರ್ಸ್ಕೊಂಡ್ಬಿಟ್ಟು ಅವ್ರಿಗೆ. ಏನ್ ಸರ್ ಬೇಜಾರು? ಮತ್ತೆ ಖುಷಿ ಆಗ್ತದೆ, ನನ್ನ ಮಕ್ಕಳ ಖುಷಿ ಕಾಣ್ತೈತೆ ನಿಮ್ಗೆ? ಅಯ್ಯೋ ರಾಮ್ನೆ ಆಯ್ತು, ವಯಸ್ಸು ಎಲ್ಲ ಅದಕ್ಕೆ ನಮ್ಗೆ. ಮಾಸ್ಟರ್, ನಂದು ಒಂದು ಸಣ್ಣ ಅಡ್ವೈಸು ನಮ್ಮ ಎಲ್ಲ ಮೀಡಿಯಾವ್ರ ಮುಂದೆ. ಈ ಕಂಟೆಂಟೇ ಸಾಕು, ಇನ್ನೂ ಕಂಟೆಂಟ್ ಕೊಡ್ತೀನಿ ಅದೆಲ್ಲ ಕೊಡಬೇಡಿ. ಯಾಕಂದರೆ ಇಲ್ಲೇ ನೋಡ್ಕೊಂಬಿಟ್ಟು ಥಿಯೇಟ್ರ್ ಕಡೆ ಮುಖನೂ ಇರಲ್ಲ. ಅದಕ್ಕೋಸ್ಕರ ಇದೇ ಓವರ್ ಡೋಸ್ ಆಗೋಗಿದೆ. ಇನ್ನೂ ನೀವು ಕಂಟೆಂಟ್ ಕೊಡ್ತೀನಿ ತಿಳಿ ಸಿನಿಮಾ ಕೊಟ್ಬಿಟ್ರೆ ಮನೇಲೇ ಕೂತ್ಕೊಂಡು ರೀಲ್ಸ್ ಥರ ತಳ್ಳಿಬಿಟ್ಟು ನೋಡ್ಕೊಡ್ತಾರೆ. ಇದು ಯಾವಾಗಲೂ ಹಿಂಗೆ ಆಗತ್ತೆ. ಟೀಮ್ ಮೀಡಿಯಾದವ್ರು ಇಲ್ಲೇ ಇದ್ದಾರೆ. ಈ ಥರ ರೀಸೆಟ್ ಹಾಕ್ಬಿಟ್ಟಿರ್ತೀವಿ, ಏನು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಎಲ್ಲ ಪ್ರೆಸ್ನವ್ರನ್ನ ಟಿ ವಿಯವ್ರನ್ನ ಕರೆದುಬಿಟ್ಟಿರ್ತಾರೆ ಪ್ರೆಸ್ ಮೀಟು. ಅಲ್ಲಿ ಏನು ಮಾಡ್ತಾರೆ, ಟಿ ವಿಯವರು ಎಲ್ಲ ಶೂಟ್ ಮಾಡಿ 3 ದಿನ ಶುಕ್ರವಾರ, ಶನಿವಾರ, ಭಾನುವಾರ ಅರ್ಧ ಗಂಟೆ ಪ್ರೋಗ್ರಾಮ್ ಆಗ್ಬಿಟ್ಟಿರ್ತಾರೆ. ಇಲ್ಲ ಅಲ್ಲೇ ನೋಡಿದ್ಮೇಲೆ ಈ ಥಿಯೇಟ್ರ್ ಬಂದು ಏನು ನೋಡ್ತಾರೆ. ಅದರಿಂದ ಕೆಲವು ಸೀಕ್ರೆಟ್ ಆಗಿ ಇರಲಿ, ಅಲ್ಲಿ ಬಿಟ್ಕೊಟ್ಬಿಟ್ರೆ ಅವ್ರು ತೋರಿಸ್ಬಿಡ್ತಾರೆ. ತೋರಿಸಿದ್ಮೇಲೆ ನಾವು ತೋರಿಸೋದೇನಿದೆ. ಹಂಗಾಗಿ
ಬಟ್ ಈಗ ಬಂದಿದ್ದು ಟೀಸರ್ ಮಾತ್ರ ಮಾಸ್ಟರ್ ಬೇರೆ ಲೆವೆಲ್, ಬೇರೆ ಮಾದರಿಗಲ್ಲಿದ್ದು. ನಾವು ತೆಲುಗಲ್ಲಿ ಹೇಳ್ಬೇಕು ಅಂದ್ರೆ ಅಷ್ಟೇ. ಬಿಡಿ ನಾನು ಆದಿ ಆಯಿಂది ಆ ಥರ. ಅದಕ್ಕೇನೆ ಅಲ್ವಾ ಮನೆಯಲ್ಲಿ ಹೇಳ್ಬೇಕು ಅಂದ್ರೆ కీచర్చి అడిపులి తెలుగులో చెప్పండి అదిరిపోయింది చింది ಆಗೋಯ್ತು. ಇದು ನಮ್ಮ ಕನ್ನಡ ಇಲ್ಲ, ಅದಕ್ಕೆ ಬೇರೆ ಲೆವೆಲ್ ಹೇಳಿದ್ನಲ್ಲ. ಹಾಗಾಗಿ ಬಹಳ ದಿನಕ ಎಕ್ಸ್ಟ್ರಾ. ಯಾಕೆಂದ್ರೆ ಗಣೇಶ್ ಅವ್ರಿಗೆ ಈ ಸಿನಿಮಾ ಆಗ್ಬೇಕು, ಬೇರೆ ಯಾರಿಗೂ ನಮಗೂ ಊಹೆ ಮಾಡ್ಕೊಳಕ್ಕಾಗಲ್ಲ. ಯಾಕೆಂದ್ರೆ ಅವ್ರಿಗೆ ಈ ಥರ ವಿಷಯಗಳಲ್ಲಿ ನಂಬಿಕೆ ಜಾಸ್ತಿ, ಆಧ್ಯಾತ್ಮಿಕವಾಗಿ ಅವ್ರಿಗೆ ಬಹಳ ಆಸಕ್ತಿ, ನಂಬಿಕೆ ಕೂಡ. ನಾನು ಖಂಡಿತ ಹೇಳ್ತೀನಿ, ಆ ಮನುಷ್ಯ ಹೇಳಿದ ಆಗುತ್ತೆ. ಅವ್ರು ಹೇಳಿದ ಅದೇನೋ ಒಂದು ಗಣೇಶ, ಅದು ಮೊದಲನೇ ಪೂಜೆ ಗಣೇಶನ್ಗೆ ಅಂತ ಹೇಳ್ತೀವಲ್ಲ, ಅವ್ರ ಬಾಯಲ್ಲಿ ಬರೋದು ಆಗತ್ತೆ. ಹೆಂಗೆ ಗಣೇಶನ ಅದು? ನಮಗೆ ಆಶ್ಚರ್ಯ. ನೀವು ಯಾರಾದರೂ ಪ್ರಶ್ನವ್ರಿಗೆ ಕೇಳಿದ್ರೆ ಕೇಳಿ, ಅವ್ರು ಹೇಳಿದ ಹಂಗೆ ಆಗತ್ತೆ. ಆ ಥರ ನಂಬಿಕೆ ಇಟ್ಕೊಂಡು ಈ ಸಿನಿಮಾ ಕೂಡ ಅಷ್ಟೇ ನಂಬಿಕೆಯಲ್ಲಿ ಈ ಸಿನಿಮಾನ ಮಾಡಿದ್ದಾರೆ. ತುಂಬ ದೊಡ್ಡ ಸಿನಿಮಾ ಇದು ಸರ್. ಕನ್ನಡ ಸಿನಿಮಾ ಪ್ಯಾನ್ ಇಂಡಿಯಾ ಇವಾಗ ಆಗೋದು ಬೇಕಾಗಿಲ್ಲ ಗಣೇಶ್. ಕನ್ನಡ ಸಿನಿಮಾದಿಂದನೇ ಬೇರೆ ಎಲ್ಲ ಸಿನಿಮಾಗಳು ಪ್ಯಾನ್ ಇಂಡಿಯಾ ಆಗಿರೋದು. ನೀವು ಯಾವುದೇ ಡಾಕ್ಟರ್ ರಾಜ್ಕುಮಾರ್ ಅವ್ರ ಸಿನಿಮಾ, ರಾಜ್ಕುಮಾರ್ ಅವರು ಮಾಡಿದ್ಮೇಲೆ ಶಿವಾಜಿ ಗಣೇಶನ್ ಅವ್ರು ಮಾಡಿರ್ಬೋದು, ರಾಜ್ಕುಮಾರ್ ಅವ್ರು ಮಾಡಿದ್ಮೇಲೆ ಎನ್ ಟಿ ರಾಮರಾವ್ ಅವ್ರು ಮಾಡಿರೋದು, ರವಿ ಸಾರು ಅವರೆಲ್ಲ ಪ್ಯಾನ್ ಇಂಡಿಯಾ ಸಿನಿಮಾ ಆವಾಗಲೇ ಕೊಟ್ಟರು ಸರ್. ಶಾಂತಿ ಕ್ರಾಂತಿ ಹೇಳ್ಬಿಡ್ತಾರೆ. ಅದಕ್ಕೆ ಅದು ಇಡೀ ಎಲ್ಲ ಭಾಷೆಗಳಲ್ಲೂ ತೆಗೆದುಬಿಟ್ರು ಆವಾಗಲೇ. ರವಿ ಸಾರು, ಶಂಕರ್ ಗುರು ಅಲ್ಲ ರವಿ ಸಾರು ಶಾಂತಿ ಕ್ರಾಂತಿ ಸಿನಿಮಾ ಎಲ್ಲ ಹೀರೋಗಳನ್ನ ಹಾಕಿ ಪ್ಯಾನ್, ಅಂದ್ರೆ ರಜನಿಕಾಂತ್ ಅವರು ಇವ್ರು ಎಲ್ಲರನ್ನ ಹಾಕಿ, ನಾಗಾರ್ಜುನ, ಆವಾಗಲೇ ಪ್ಯಾನ್ ಇಂಡಿಯಾ ಸಿನಿಮಾ ರವಿ ಸಾರ್ ಮಾಡಿಬಿಟ್ರು. ಅದರಿಂದ ಕನ್ನಡ ಸಿನಿಮಾ ಅಂತ ಇಲ್ವಾ ಇವಾಗ, ಅವಾಗ ಎಲ್ಲವೂ ಪ್ಯಾನ್ ಇಂಡಿಯಾ ಸಿನಿಮಾನೇ. ಅದಕ್ಕೆ ಎಲ್ಲ ಲ್ಯಾಂಗ್ವೇಜಿಂದ ಕಲಾವಿದರನ್ನ ಹಾಕೊಳ್ತಾರೆ ಈಗ, ಯಾಕೆಂದರೆ ಎಲ್ಲ ಕಡೆ ಸಿನಿಮಾ ಓಡಲಿ ಅಂತ. ಒಂದಾಗೋಕ್ಕೆ ನಾನು ಇಷ್ಟಪಡ್ತೀನಿ. ಕನ್ನಡ ಸಿನಿಮಾ ಪ್ಯಾನ್ ಇಂಡಿಯಾ ಸಿನಿಮಾ ನಾವು ಮಾಡ್ತೀವಿ. ಬೇರೆ ಸಿನಿಮಾಗಳು ಹೇಗೆ ಇಲ್ಲಿ ಬಂದು ಬೇರೆ ಲ್ಯಾಂಗ್ವೇಜ್ ಸಿನಿಮಾ ಇಲ್ಲಿ ಅವ್ರ ಭಾಷೆಯಲ್ಲೇ ರಿಲೀಸ್ ಮಾಡ್ತಾರೋ, ನಮ್ಮ ಕನ್ನಡ ಸಿನಿಮಾಗಳನ್ನು ಕೂಡ ಅಲ್ಲಿ ಅದೇ ಥರ ಮಾಡಬೇಕು. ಅವ್ರಿಗೂ ಗೊತ್ತು ಪ್ಯಾನ್ ಇಂಡಿಯಾ ಅಂದ್ಬಿಟ್ಟು ಬೇರೆ ಮಾತ್ರ ನಾವು ತೊಗೊಂಡ್ರೆ ನಾವಲ್ಲಿ ಹೋಗ್ಲಿಲ್ಲ ಅಂದ್ರೆ ಹಂಗೆ. ಹಿಂದಿ ಅಂದ್ರೆ ನಮ್ಮ ಸಿನಿಮಾ ಅಲ್ಲಿ ಹಿಂದಿ, ನಾವು ಅಲ್ಲೂ ಕೂಡ ಹೋಗಿ ಇದೇ ಥರ ಮಾಡ್ಬೇಕು. ವಿಜಯ್ ಮೇಡಮ್, ನೀವು ದೊಡ್ಡ ಪ್ರೆಸ್ ಮೀಟ್ ಇಲ್ಲಿ ಮಾತ್ರ ಅಲ್ಲ, ನೀವು ಇಡೀ ಭಾರತದಲ್ಲಿ ಅಂದ್ರೆ ನಮ್ಮ ಸೌತ್ ಇಂಡಿಯಾದ ಎಲ್ಲ ಕಡೆ ಇದಕ್ಕೆ ದೊಡ್ಡ ಪ್ರೆಸ್ ಮೀಟ್ಗಳು ಮಾಡಿ ಬೇಗ ರಿಲೀಸ್ ಆಗ್ಲಿ. ಇಲ್ಲಿ ಹೇಗೆ ಆಡಿಟೋರಿಯಂ ಅಲ್ಲಿ ನಿಂತ್ಕೊಂಡು ಜನ ಕಾತರರಾಗಿ ಟೀಸರ್ ನೋಡೋದಕ್ಕೆ ಕಾಯ್ತಿದ್ದೀರೋ, ಹಾಗೆ ಸಿನಿಮಾ ಬರೋದಕ್ಕಾಗಿ ಬರೀ ಕಾಯೋದಷ್ಟೇ ಅಲ್ಲ, ಸಕುಟುಂಬ ಸಮೇತರಾಗಿ ಹೋಗಿ ಸಿನಿಮಾ ನೋಡುವಂತಾಗ್ಲಿ. ಸೂಪರ್ ಹಿಟ್ ಆಗ್ಲಿ ಸಿನಿಮಾ. ಪ್ರಿಯಾಂಕ ಸಿನಿಮಾಗೆ ಶುಭವಾಗ್ಲಿ. ಪೀಪಲ್ ವೇದಿಕೆಯಲ್ಲಿ ಈಗ ಟೀಸರ್ ಲಾಂಚ್ ಆಗ್ತದೆ. ಸಾಧು ಕೋಕಿಲ ಅವರ ನಿರ್ದೇಶನದಲ್ಲಿ